ನಮಸ್ಕಾರ. ಜನನಿ ಜನ್ಮಭೂಮಿಯನ್ನು ಈ ಹಿಂದುತ್ವದೊಳಗೆ ತಾಯಿ ಗರ್ಭದಿಂದ ಎದೆ ಹಾಲು ಕುಡಿದು ಅಂಬಿಗಾರೂರು ಎದ್ದಿದ್ದು ಕಣ್ಣು ಬಿಟ್ಟು ನಾವೆಲ್ಲ ಈ ದೇಶನ ಸರ್ವೆ ಮಾಡಬೇಕಂದ್ರೆ ಈ ದೇಶದೊಳಗಡೆ ಇವತ್ತು ಯಾರು ನಮ್ಮ ತೆರಿಗೆ ದುಡ್ಡನ್ನು ತಿನ್ನುತ್ತಾರೋ, ಯಾರು ನಮಗೆ ಕಾನೂನಿನ ಜ್ಞಾನ ತುಂಬುತ್ತಾರೋ, ಯಾರು ನಮಗೆ ಸಹಕಾರ ಕೊಡುತ್ತಾರೋ, ಯಾರು ನಮಗೆ ರಕ್ಷಣೆ ಕೊಡುತ್ತಾರೋ, ಯಾರು ನಮಗೆ ಶಿಕ್ಷಣ ಕೊಡುತ್ತಾರೋ ಇವರೆಲ್ಲರೂ ಭ್ರಷ್ಟಾಚಾರಗಳಾಗಿದ್ದಾರೆ. ಜಾಗೃತರಾಗಿರಿ. ಯಾಕಂದರೆ ಬಡವ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವನಿಗೆ ಕಳ್ಳ ಅಂತ ಪಟ್ಟ ಕಟ್ಟಿ ಜೈಲಿನಾಗಿಟ್ಟು ಅವನ ಜೀವನನ ನಾಶ ಪಡಿಸ್ತಾರೆ. ಅದೇ ಖುಷಿಗಾಗಿ ದೇಶದ ಕೊಳ್ಳಿ ಹೊಡಿತಕ್ಕಂಥ MP MLಗಳು ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ತನ್ನೊಳಗಡೆ ತೂರಿಕೊಂಡು ಇವತ್ತು 190% ಭ್ರಷ್ಟಾಚಾರದಲ್ಲಿ ಇವತ್ತು ಈ ದೇಶ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾನೊಂದು ಹಾಡು ಬರೆದಿದ್ದೀನಿ. ಆ ಹಾಡನ್ನು ತಾವೆಲ್ಲರೂ ಕೇಳಬೇಕು. ಆಗಸ್ಟ್ 15 ದಿವಸ ಇದನ್ನೆಲ್ಲ ಜಾಗೃತ ಮೂಲಕ ಹಂಚಿಕೋಬೇಕು. ಇದು ಸಿಗ್ಲಿವಶನ ಬೇಡಿಕೆ. ಧರ್ಮವೇ ಇಲ್ಲದ ನ್ಯಾಯಾಲಯ, ಇದು ಬಂದಿಗಳ ಬಾಳಿನ ವಿಧಿಲೀಲೆಯೋ, ಇದು ಬಂದಿಗಳ ಬಾಳಿನ ವಿಧಿಲೀಲೆಯೋ. ತಂದೆ ತಾಯಿ ಕಾಣದೆ ಈ ಜನ್ಮ ನೊಂದಿದೆ, ತಂದೆ ತಾಯಿ ಕಾಣದೆ ಈ ಜೀವ ನೊಂದಿದೆ. 4 ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಅಮ್ಮ ತಂದೆ ತಾಯಿ ಕಾಣದೆ ಈ ಜೀವ ನೊಂದಿದೆ, ತಂದೆ ತಾಯಿ ಕಾಣದೆ ಈ ಜನ್ಮ ನೊಂದಿದೆ. 4 ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಹೆತ್ತ ಜೀವಗಳು ಬಳಲಿ ಒಳಗೆ ನೋವು ಪಡುತ್ತಿವೆ, ಹೆತ್ತ ಜೀವಗಳು ಬಳಲಿ ಒಳಗೆ ನೋವು ಪಡುತ್ತಿವೆ. ದುಡಿದು ತಿನ್ನೋ ಕೈಗಳಿಂದು ಬಗಸಿ ಒಡ್ಡಿ ನಿಂತಿವೆ. ಇಟ್ಟ ಜೀವಗಳು ಬಳಲಿ ಒಳಗೆ ನೋವು ಪಡುತ್ತಿವೆ. ದುಡಿದು ತಿನ್ನೋ ಕೈಗಳಿಂದು ಬಗಸಿ ಒಡ್ಡಿ ನಿಂತಿವೆ. ಯಾರು ಬರದ ಲಿಖಿತವೋ ಇದು ಪೊಲೀಸನ ಕೈ ಬರಹವೋ, ಏನೇಳಲಿ ಸೋದರರಿ ಬರಿ ಲಂಚದ ಜಗವಿದು. ಅಮ್ಮ ತಂದೆ ತಾಯಿ ಕಾಣದೆ ಈ ಜನ್ಮ ನೊಂದಿದೆ, ತಂದೆ ತಾಯಿ ಕಾಣದೆ ಈ ಜೀವ ನೊಂದಿದೆ. 4 ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಪಾಪ ಮಾಡದ ಪಾಪಿ ಜನುಮ ಜೈಲಿನೊಳಗ ಅಳುತ್ತಿವೆ, ಪಾಪ ಮಾಡದ ಪಾಪಿ ಜನುಮ ಜೈಲಿನೊಳಗ ಅಳುತ್ತಿವೆ. ಭ್ರಷ್ಟಾಚಾರ ಕಾಮರರಿಗೆ ರಾಜಕೀಯದ ಬೆಲೆ ಇದೆ. ಯಾರು ಬರೆದ ಲಿಖಿತವೋ ಇದು ಪೊಲೀಸನ ಕೈ ಬರಹವೋ, ಏನೇಳಲಿ ಸೋದರರೆ ಬರಿ ಲಂಚದ ಜಗವಿದು. ಅಮ್ಮ ತಂದೆ ತಾಯಿ ಕಾಣದೆ ಈ ಜನ್ಮ ನೊಂದಿದೆ, ತಂದೆ ತಾಯಿ ಕಾಣದೆ ಈ ಜೀವ ನೊಂದಿದೆ. 4 ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಇರುವುದೊಂದು ಹೊಲವ ಮಾರಿ ಕೋಟಿಗೆ ಅಲೆದಾಡಿದೆ, ಇರುವುದೊಂದು ಹೊಲವ ಮಾರಿ ಕೋಟಿಗೆ ಅಲೆದಾಡಿದೆ. ಹಣವೆಲ್ಲ ಮುಗಿದ ಮೇಲೆ ಶಿಕ್ಷೆ ತೋರಿ ನಿಂತಿದೆ. ಗುಲ್ಬುರ್ಗ ಜೈಲಿನಲ್ಲಿ ಕಣ್ಣೀರು ತುಂಬಿದೆ. ಯಾರು ಬರೆದ ಲಿಖಿತವೋ ಇದು ಪೊಲೀಸನ ಕೈ ಬರಹವೋ, ಏನೇಳಲಿ ಸೋದರರೆ ಇದು ಬರಿ ಲಂಚದ ಜಗವಿದು.
ಸತ್ತ ಮೇಲೆ ತೀರ್ಪು, ಸತ್ತನ ಮೇಲೆ ಪಂಚನಾಮ, ಸತ್ತನ ಮೇಲೆ ಪರಿಹಾರ ಕೊಡಂಥ ಈ ವ್ಯವಸ್ಥೆ ಯಾವತ್ತು ನಿಲ್ಲುತ್ತೋ ಅವತ್ತು ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಯಾಕಂದರೆ ನಾನು ಜೈಲಲ್ಲಿ ತುಂಬ ಸ್ವತಂತ್ರದ ಆಚರಣೆಗಳನ್ನು ಮಾಡಿದಂಥ ಬಸ್ಯ ಇದ್ದೀನಿ. ಸಿಗ್ಲಿ ಬಸ್ಯ ಕೈಯ ಮೈ ಕಡ್ಕೊಂಡ್ರೆ ಸತ್ತವರು ಎದ್ದು ಕೂತ್ಕೋಬೇಕು ಈ ಸಿಗ್ಲಿ ಬಸ್ಸಲ್ಲಿ ಮಾತು ಕೇಳೋಕ್ಕೆ. ಅದಕ್ಕೋಸ್ಕರ 100 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಸಿದ್ಧಗಂಗಾ ಶಿವಪುರ ಶಿವಯೋಗಿಗಳ ಗದ್ದಿಗೆಯಿಂದ ಮಾಧ್ಯಮಗಳ ಮೂಲಕ ವರದಿ ಕೊಟ್ಟು ಬಿಗ್ ಬಾಸ್ ಅನ್ನಂಥ ಈ ಒಂದು ಬಿಡದಿ ಆ ಫಿಲ್ಮ್ ಸಿಟಿ ಒಳಗಡೆ ಆಫೀಸ್ಗೆ ಹೋದ್ರೆ ಅಲ್ಲಿ ಭಾಷೆಯ ದೋಷ ತುಂಬಿತ್ತು. ಇವತ್ತು ನಾನು ಸಿಗ್ಲಿ ಬಸ್ಯ ಬರ್ತಾನ ಅಂತಂದು ಎಲ್ಲರೂ ಅಭಿಮಾನಿಗಳು ಆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸಿಗ್ಲಿ ಬಸ್ಯ ಬಿಗ್ ಬಾಸ್ಗೆ ಹೋಗ್ತಾನೆ, ಬಿಗ್ ಬಾಸ್ನಲ್ಲಿ ತನ್ನ ಎಲ್ಲ ವಿಚಾರಗಳನ್ನು ಹಂಚ್ಕೊತಾನ, ಅವನು ಮನ ಪರಿವರ್ತನೆ ಆಗಿದ್ದಾನ, ಅವನು ನಮ್ಮ ಜೊತೆಲೇ ಒಂದು ಒಳ್ಳೆಯ ವ್ಯಕ್ತಿನಾಗಿ ಬೆಳೆಸಬೇಕು, ಅವನಿಂದ ತಿಳ್ಕೊಬೇಕಾದಂಥ ಮಹತ್ವದ ವಿಚಾರಗಳನ್ನು ನಾವು ಹಂಚ್ಕೋಬೇಕು, ಅವನಿಂದ ಕಾನೂನಿನ ಜ್ಞಾನ ತಿಳ್ಕೊಬೇಕು. ಯಾಕಂದರೆ ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದ ಮೇಲಕ್ಕೆಂದ್ರೆ ನಮ್ಮ ಕರ್ನಾಟಕದೊಳಗೆ ಆಡ ಮಕ್ಕಳು ಕೇಳಾಗಿ ಲಾನು ಲೈಸೆನ್ಸಿಂದ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಲಿ ಈ ಸಿಗ್ಲಿ ಬಸ್ಯ 33 ವರ್ಷ ಜೈಲು ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿ ಇರ್ತಕ್ಕಂಥ ಮುಕ್ತ ಕೈಗಳತ್ತ ಪಡ್ಕೊಂಡು ಜೈಲು ಕಷ್ಟದಲ್ಲಿದ್ದು ಪೊಲೀಸ್ ಶಿಕ್ಷೆದಲ್ಲಿದ್ದು ಕೋರ್ಟ್ ಶಿಕ್ಷೆದಲ್ಲಿದ್ದು ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಸ್ಯ ಅಂತ ಕರೀತಾರೆ. ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲಿ ಕುಂತು ನಾಯಿ ಜಾಗಕ್ಕೆ ಜಡ್ಜಿನ ಕರೆಸಿದಂಥ ಹುಲಿ ಅಂತಾರೆ. ಮಗುವಿದ್ದಾಗ ಕರುವಾಗಿ ವಯಸ್ಸಿನಿಂದ ಕಳ್ಳಾಗಿ ವಯಸ್ಸು ಮೇಲೆ ಬಸವಣ್ಣಾಗಿ ಎತ್ತಾಗಿದ್ರೆ ಬಿದ್ದವನ್ನ ಎತ್ತಿರಕ್ಕೆ ಈ ಸಿಗ್ಲಿ ಬಸ್ಯ ಜೊತೆಗೆ ಬಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ವಿವೇಕಾನಂದರು, ಹೀಗೆ ಪ್ರತಿಯೊಬ್ಬರು ಆಗಬೇಕು. ಯಾಕಂದ್ರೆ ಈ ಸಿಗ್ಲಿ ಬಸ್ಯ ನಂಬಿದಂಥ ಇತಿಹಾಸಗಾರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಮರೆಸೋಕ್ಕೂ ಆಗಲ್ಲ. ಯಾಕಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಇಂಥವರ ಒಂದು ಕಾಯಕದ ಯೋಗಿಯಾಗಿ ನಡಿಬೇಕು. ಅಂಗುಲಿಮಾಲ, ಕನ್ಯಾ ಶಿವರಾಮ, ರಾಬಿನ್ ಹುಡ್ನಂಥವರು ಅಂಥ ಉಗ್ರವಾದಿಗಳು ಪರಿವರ್ತನೆ ಆಗಿ ಇತಿಹಾಸ ಕೊಟ್ಟಂಥ ಇತಿಹಾಸ ಐತಿ. ಅದರಲ್ಲಿ ನಾನು ಒಬ್ಬನು. ವೃತ್ತಿ ಯಾವುದಾದ್ರೇನು ಪ್ರವೃತ್ತಿ ಉತ್ತಮವಾಗಿಟ್ಟುಕೊಂಡು ನಿವೃತ್ತಿಯಲ್ಲಿ ಸಮಾಜ ಸೇವೆ ಮಾಡುವುದೇ ಒಬ್ಬ ಕಾಯಕನ ಕೆಲಸ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.